ನಾಳೆ ಸಾಗರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಕಳೆದ 12 ವರ್ಷಗಳಿಂದ ಸರ್ಕಾರಕ್ಕೆ ಪ್ರಸ್ತಾಪವನ್ನ ಸಲ್ಲಿಸಿದ್ದೀವಿ. ದಿವಂಗತ ನಾಡಿ ಸೋಜಾರವರು, ಕೆ.ವಿ. ಸುಬ್ಬಣ್ಣವರು, ಹಲವಾರು ನಮ್ಮ ತಾಲೂಕಿನ ನಾಗರಿಕರೆಲ್ಲ ಸೇರಿ ಒತ್ತಾಯ ಮಾಡಿದ್ವಿ. ಈಗ ಕಳೆದ 4 ತಿಂಗಳಿಂದ ಕೇಂದ್ರ ಸರ್ಕಾರ ಡಿಸೆಂಬರ್ ಒಳಗೆ ಜಿಲ್ಲೆಯನ್ನ ಯಾವ್ದಾರು ರಾಜ್ಯದಲ್ಲಿ ಮಾಡದಿದ್ರೆ ಕೂಡಲೇ ಮಾಡಿ ಡಿಸೆಂಬರ್ ಒಳಗೆ ನಂತರ ಜನಗಣತಿ ಶುರು ಆಗುತ್ತೆ ಅಂತ ಹೇಳಿರೋದ್ರಿಂದ ಚಳವಳಿ ಪ್ರಾರಂಭ ಮಾಡಿದ್ದೀವಿ. ಶಾಸಕರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ನಾವು ಅವರಿಗೆ ಮನವಿ ಕೊಟ್ಟಿದ್ದೀವಿ. ಹಲವಾರು ಘಟನೆಗಳು ಜರುಗಿದೆ. ಈಗ ಅನಿವಾರ್ಯವಾಗಿ ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡಿರೋದ್ರಿಂದ ನಾಳೆ ಸಾಗರ ಬಂದ್ ಕರೆದಿದ್ದೀವಿ. ನಾಳೆ ಶಾಂತಿಯುತವಾಗಿ ಸ್ವಯಂ ಪ್ರೇರಿತ ಬಂದನ್ನ ಇವತ್ತು ನಾವು ಕರಿತಿದ್ವಿ. ಯಾಕಂದ್ರೆ ಸಾಗರ ನಗರ ತಾಲೂಕು ಮತ್ತೆ ಸಾಗರ ಉಪವಿಭಾಗದ ಜನರ ಸ್ವಾಭಿಮಾನದ ಪ್ರಶ್ನೆ ಇದು. ಸಾಗರ ಉಪವಿಭಾಗ ಆಗಿ AC ಆಫೀಸ್ ಆಗಿ 70 ವರ್ಷಗಳಾಗಿದೆ. ಸಾಗರ, ಹೊಸನಗರ, ಶಿಕಾರಿಪುರ, ಸೊರಬ ಎಲ್ಲ ಜನನು 70 ವರ್ಷದಿಂದ ಇಲ್ಲೇ ಓಡಾಡ್ತಾ ಇದ್ದಾರೆ. ಜೊತೆಗೆ DF ಆಫೀಸು 109 ವರ್ಷಗಳಿಂದ ಇದೆ. ಆಮೇಲೆ RTO ಕಚೇರಿ, GST ಕಚೇರಿ, ತೂಕ ಅಳತೆ ಕಚೇರಿ, ಆಮೇಲೆ ಇಂಜಿನಿಯರಿಂಗ್ ವಿಭಾಗ ಎಲ್ಲವೂ 4 ತಾಲೂಕುಗಳ ಕಚೇರಿಗಳು ಇಲ್ಲಿದೆ. ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಅರ್ಹತೆ ಇರೋದು ಜಿಲ್ಲಾ ಕೇಂದ್ರ ಆಗೋಕ್ಕೆ ಸಾಗರಕ್ಕೆ ಇವತ್ತು ಅರ್ಹತೆ ಇದೆ. ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಡಕ್ಕೆ ಜನ ತ್ಯಾಗ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಇವತ್ತು ಸಹ ಅವರಿಗೆ ಸಿಗ್ಬೇಕಾದಂತ ಸವಲತ್ತುಗಳು ಸಿಕ್ಕಿಲ್ಲ. ಆಮೇಲೆ ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಪ್ರವಾಸಿ ಕೇಂದ್ರ, ವಿಶ್ವದಲ್ಲೇ ಹೆಸರುವಾಸಿಯಾದಂತ ಜೋಗ್ ಫಾಲ್ಸ್ ನಮ್ಮ ಕ್ಷೇತ್ರದಲ್ಲಿದೆ. ಹಾಗಾಗಿ ಇವತ್ತು ಮಲೆನಾಡಿನಲ್ಲಿ ಬಹಳ ದೂರದಲ್ಲಿ ಮನೆಗಳಿದೆ. ಸುಮಾರು 170 ಕಿಲೋಮೀಟರ್ ಇಂದ ಶಿವಮೊಗ್ಗ ಜಿಲ್ಲಾ ಕೇಂದ್ರಕ್ಕೆ ಹೋಗಂತ ಪರಿಸ್ಥಿತಿ ಈಗ ನಮ್ಮ ತಾಲೂಕಿನಲ್ಲೇ ಇದೆ. ಹಾಗಾಗಿ ಜಿಲ್ಲೆ ಆಗ್ಬೇಕು ಅಂತ ನಾಳೆ ಸ್ವಯಂ ಪ್ರೇರಿತ ಬಂದು ಜನ ಎಲ್ಲರೂ ಸಹ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು. ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಇವತ್ತು ಜಿಲ್ಲೆ ಆದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಎಲ್ಲ ಸೌಕರ್ಯಗಳು ಜಿಲ್ಲಾ ಮಟ್ಟದ ಸೌಕರ್ಯಗಳು ಇಲ್ಲಿ ಸಿಗುತ್ತೆ. ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಅನುಕೂಲತೆ ಇವತ್ತು ಸಾಗರದಲ್ಲಿದೆ. ನಾಳೆ ನಾವು ಬಂದು ಶಾಂತಿಯುತವಾಗಿ ಮಾಡ್ತೀವಿ. ಜನ ಎಲ್ಲರೂ ಸಹಕರಿಸಬೇಕು. ಈಗಾಗಲೇ ಹೋಟೆಲ್ ಮಾಲೀಕರು, ಆಮೇಲೆ ಮರ್ಚೆಂಟ್ ಅಸೋಸಿಯೇಷನ್ ಅವರು, ಜವಳಿ ವರ್ತಕರು, ಚಿನ್ನ ಬೆಳ್ಳಿ ವರ್ತಕರು, ಆಟೋ ಚಾಲಕರು ಮತ್ತೆ ಕಾರ್ ಚಾಲಕರು ಎಲ್ಲರೂ ಸಹ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಇವತ್ತು ಹಾಲಿಗೆ ಜನರ ಅತ್ಯಗತ್ಯ ವಸ್ತುಗಳಿಗೆ ಇವತ್ತು ತೊಂದರೆ ಮಾಡೋದಿಲ್ಲ. ನಾವು ಹಾಲು, ಪೇಪರು ಅಥವಾ ಮೆಡಿಸಿನ್ ತಗೊಳ್ಳೋದಕ್ಕೆ ಇದಕ್ಕೆ ಯಾವುದೇ ರೀತಿ ತೊಂದರೆ ಮಾಡಲ್ವಾ. ಮತ್ತೆ ಪೆಟ್ರೋಲ್ ಬಂಕ್ಗಳಿಗೆ ಇವಕ್ಕೆಲ್ಲ ತೊಂದರೆ ಮಾಡಲ್ಲ. ಇವತ್ತು ಸ್ವಾಭಿಮಾನ ಜನರ ಪ್ರಶ್ನೆ. ನಮ್ಮ ಅಳಲನ್ನ ನಾಡಿಗೆ ತ್ಯಾಗ ಮಾಡಿದಂತವ್ರನ್ನ ಮತ್ತೆ ತೀರಾ ಅರ್ಹತೆ ಇರ್ತಕ್ಕಂಥ ಜನ ಇವತ್ತು ಹೋರಾಟ ಮಾಡೋದನ್ನ ಕಡೆಗಣಿಸಿ ನಮ್ಮ ಪ್ರಸ್ತಾಪ ಇವತ್ತು ಹೇಳ್ತಾ ಇಲ್ಲ. ಮುಖ್ಯಮಂತ್ರಿಗಳಾಗ್ಲಿ, ಶಾಸಕರು, ಮಂತ್ರಿಗಳು ಹೇಳ್ತಾ ಇಲ್ಲ. ಬೆಳಗಾಂನಲ್ಲಿ ಕೆಲವು ಜಿಲ್ಲೆ ಮಾಡಕ್ ಹೊರಟಿದ್ದಾರೆ, ತುಮಕೂರು ಮಾಡಕ್ ಹೊರಟಿದ್ದಾರೆ, ಕನಕಪುರ ಮಾಡಕ್ ಹೊರಟಿದ್ದಾರೆ. ಬೇರೆ ಜಿಲ್ಲೆಗಳ ಪ್ರಸ್ತಾಪ ಆಗ್ತಾ ಇದೆ, ನಮ್ಮ ಜಿಲ್ಲೆದು ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಸಾಗರದಲ್ಲಿ ಅಭಿವೃದ್ಧಿ ಕೆಲಸಗಳು ಇವತ್ತು ಹಿನ್ನಡೆಯಲ್ಲಿದೆ. ಅದಕ್ಕೋಸ್ಕರ ಇವತ್ತು ತೀವ್ರವಾಗಿ ಎಲ್ಲ ವರ್ಗದ ಜನ ಇದಕ್ಕೆ ಸಂಪೂರ್ಣ ಬೆಂಬಲ ಮಾಡ್ತಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ. ಜಿಲ್ಲೆ ಘೋಷಣೆ ಆಗ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ.